ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಗುರುಸಿದ್ದೇಶ್ವರ ಸ್ವೀಟ್ ಮಾರ್ಟ್ ಬೆಳಗಾವಿ ಬೈಲಹೊಂಗಲ ಶರಣ ದಂಪತಿ ಶ್ರೀಮತಿ ಮೇಘಾ ಕಟ್ಟಿಮನಿ ಮಾಲೀಕರು ಕ್ವಾಲಿಟಿ ಫುಟ್ವೇರ್ ಬೈಲಹೊಂಗಲ ಹಾಗೂ ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಅವರೇಳ ಬಡವರ ಬಂಧು ಆಧ್ಯಾತ್ಮ ಜೀವಿ ಶರಣ ಡಾಕ್ಟರ್ ಹೊತ್ತಿಗಿಮಠ ಕಣ್ಣಿನ ದವಾಖಾನೆ ಬೈಲಹೊಂಗಲ ಹಾಗೂ ಡಾಕ್ಟರ್ ಕವಿತಾ ಹೊತ್ತಿಗಿಮಠ ಕಾದರಹವಳ್ಳಿ ಎಟಗಿ ಕ್ರೋಸ್ ಡಾಕ್ಟರ್ ಚೌಲಗೇರ ಸಂಸ್ಥಾಪಕರು ನವಜೀವನ ದವಾಖಾನೆ ಬೆಳಗಾವಿ ಇವರಿಂದ ಉಚಿತ ಕಣ್ಣಿನ ಹಾಗೂ ಆರೋಗ್ಯ ತಪಾಸಣೆ ದಿನಾಂಕ 25/6/2025 ಬುಧವಾರ. ಸ್ಥಳ ಶ್ರೀ ಶಿವಾನಂದೇಶ್ವರ ಮಠ ಹುಲಿಕಟ್ಟಿ ಕಿತ್ತೂರು. ಸಮಯ ಮುಂಜಾನೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶುಭ್ರ ಲಿಂಗಾನಂದ ಪ್ರಭುಗಳು ಶ್ರೀಮಠ ಹುಲಿಕಟ್ಟಿ. ಪಾವನ ಸಾನ್ನಿಧ್ಯವನ್ನ ಶ್ರೀ ಹಜರತ್ ಮುಜವರ್ ನಾಡಿನ ಪ್ರಸಿದ್ಧ ಭಾವೈಕ್ಯತೆ ಪ್ರವಚನಕಾರರು ಕಾದ್ರವಳ್ಳಿ. ಜಿಲ್ಲಾ ರೈತ ಸಂಘ ಗೌರವಾಧ್ಯಕ್ಷರು ಬೆಳಗಾವಿ. ಉದ್ಘಾಟಕರು ಶ್ರೀ ಶಂಕರಯ್ಯ ಕಂಚಿ ಉರ್ಪ ವಿರಕ್ತ ಮಠ ಕೆಕೆ ಕೊಪ್ಪ ಮಾಲೀಕರು. ಶ್ರೀ ಗುರುಸಿದ್ದೇಶ್ವರ ಸ್ವೀಟ್ ಮಾರ್ಟ್ ಬೆಳಗಾವಿ ಬೈಲಹೊಂಗಲ ಅಧ್ಯಕ್ಷರು ಶ್ರೀ ಬಸವರಾಜ ಚಿನಗುಡಿ ಅಧ್ಯಕ್ಷರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಚಿತ್ತೂರು. ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀ ಸುರೇಶ್ ರಾಯಪ್ಪಗೋಳ ಅಧ್ಯಕ್ಷರು ಡಿಎಸ್ಎಸ್ ಅಂಬೇಡ್ಕರ್ ಧ್ವನಿ ಸಂಘ ರಾಜ್ಯಾಧ್ಯಕ್ಷರು. ನೇಸರಿಗೆ ಅತಿಥಿಗಳಾಗಿ ಶ್ರೀ ಶಿವಾಜಿ ಬಿ ಕೇದರಾಣೆ ಶ್ರೀ ಶಿವಾನಂದೇಶ್ವರ ಮಠ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಹುಲಿಕಟ್ಟಿ. ಶ್ರೀ ಬೀರಪ್ಪ ದೇಶನೂರ ಕರ್ನಾಟಕ ರಾಜ್ಯ ರೈತ ಮಹಾಸಂಘಗಳ ಒಕ್ಕೂಟ ರಾಜ್ಯಾಧ್ಯಕ್ಷರು ಮರಡಿ ನಾಗಲಾಪುರ. ರಾಮನೇಗೌಡ ಪಾಟೀಲ್ ರೈತ ಮುಖಂಡರು ಬಡಾಲ ಅಂಕಲಿಗೆ ಹುಲಿಕಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಆಯೋಜಕರು ವಿನಂತಿ ಮಾಡಿದ್ದಾರೆ. ಇದೇ ಬರುವ ಜೂನ್ 25ರಂದು ಹುಲಿಕಟ್ಟಿಯಲ್ಲಿರುವ ಶ್ರೀ ಶಿವಾನಂದೇಶ್ವರ ಮಠದಲ್ಲಿ ಶ್ರೀ ಗುರುಸಿದ್ದೇಶ್ವರ ಸ್ವೀಟ್ ಮಾರ್ಟ್ ಬೈಲಹೊಂಗಲ್ ಮತ್ತು ಬೆಳಗಾವಿ ಶರಣ ದಂಪತಿಗಳಾದ ಮೇಘಾ ಕಟ್ಟಿಮನಿ ಮಾಲಕರು ಕ್ವಾಲಿಟಿ ಫುಟ್ವೇರ್ ಬೈಲಹೊಂಗಲ್ ಹಾಗೂ ಮನಿಯಾರ್ ಫೌಂಡೇಶನ್ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕವಿತಾ ಹೊತ್ತಿಗಿಮಠ ಡಾಕ್ಟರ್ ಕವಿತಾ ಹೊತ್ತಿಗಿಮಠ ಮತ್ತು ಬೈಲಹೊಂಗಲದಲ್ಲಿರುವ ಡಾಕ್ಟರ್ ಹೊತ್ತಿಗಿಮಠ ಕಣ್ಣಿನ ದವಾಖಾನೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಮಠದಲ್ಲಿ ಉಚಿತ ಕಣ್ಣಿನ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವಿವಿಧ ರೋಗಗಳಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿಕ್ಕೆ ಹೋಗ್ತಾ ಇದೆ. ಈ ಕುರಿತಾಗಿ ಈ ಮಠದ ಪೀಠಾಧಿಪತಿಗಳಾದ ಶ್ರೋತ್ರಿಯ ಬ್ರಹ್ಮ ಲಿಂಗಾನಂದ ಪ್ರಭುಗಳ ಜೊತೆ ಮಾತನಾಡಲಿಕ್ಕೆ ಬಂದಿದ್ದೇನೆ. ಈಗ ಅವ್ರು ಏನು ಹೇಳ್ತಾರೆ ಕೇಳೋಣ. ಆಚಾರ್ಯ ನಮಸ್ಕಾರ. ನಾನು ಬಸವರಾಜ್ ಚಿನಗುಡಿ ಅಂತ ಹೇಳಿ ಸರ್. ಈಗೇನು ಈ ಮಠದಾಗ ನೀವು 25ನೇ ತಾರೀಕಿಗೆ ಜೂನ್ 25ನೇ ತಾರೀಕಿಗೆ ಉಚಿತ ಕಣ್ಣಿನ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅದನ್ನು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ ಸರ್? ಸದೂರ್ನಾಥ್ನಂದರು ಎಲ್ಲ ಈ ವೀಕ್ಷಕ ಬಂಧು ಮಿತ್ರರಿಗೆ ಹಾಗೂ ಶ್ರೀಮಠದ ಎಲ್ಲ ಸಕಲ ಸದ್ಭಕ್ತರಿಗೆ ಈ ಸಹಕಾರ ನೀಡುವಂತಹ ಎಲ್ಲ ವೈದ್ಯಕೀಯ ಲೋಕಕ್ಕೆ ನಮ್ಮ ಶ್ರೀಮಠದ ಎಲ್ಲ ಸಕಲ ಸದ್ಭಕ್ತರ ಶರಣ ಹೃದಯಕ್ಕೆ ಮೊದಲು ಶರಣಾಗ್ತದೆ. ಆತ್ಮೀಯ ಬಂಧುಗಳೇ, ಬಹಳ ಅತ್ಯುನ್ನತವಾದಂತಹ ಈ ಕಾರ್ಯಕ್ರಮವನ್ನು ನಾವು ನಮ್ಮ ನಾಡಿನ ಮತ್ತು ನಮ್ಮ ಸಮಾಜದ ಪ್ರತಿಯೊಬ್ಬ ಬಡಬಲ್ಲಿದವರಿಗೆ ಈ ಕಾರ್ಯಕ್ರಮದಿಂದ ಅವರಿಗೆ ಸದುಪಯೋಗ ಆಗಲಿ ಅನ್ನುವಂಥ ಉದ್ದೇಶ ಮತ್ತು ನಮ್ಮ ಮೊದಲು ಬೇಕಾಗಿದ್ದು ಸಮಾಜಕ್ಕೆ ಈ ದೇಹಕ್ಕೆ ಮೊದಲು ಬೇಕಾಗಿದ್ದು ಕಣ್ಣಿ ಕಾಣೋದು ಕಣ್ಣ ಇಲ್ಲ ಅಂತಂದ್ರೆ ಏನು ನೋಡೋಕ್ಕಾಗೋಲ್ಲ. ಅದಕ್ಕೆ ಈ ಕಣ್ಣ ಸ್ವಚ್ಛ ಇರಲಿ ಅನ್ನುವಂಥ ಭಾವ ಇಟ್ಕೊಂಡು ಈ ಕಣ್ಣಿನ ಈ ನೇತ್ರ ತಪಾಸಣಾ ಶಿಬಿರವನ್ನು, ಅದರ ಜೊತೆಗೆ ಆರೋಗ್ಯನೂ ಮುಖ್ಯ ಐತಿ, ಕಣ್ಣಷ್ಟೇ ಅಲ್ಲ ಆರೋಗ್ಯನೂ ಮುಖ್ಯ ಐತಿ ಅನ್ನೋ ಸಲುವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂತಹ ಮೇರುಘಟ್ಟವಾಗಿರುವಂತಹ ಈ ಆಯುರ್ವೇದಿಕನ್ನ ಆರೋಗ್ಯದ ಮೂಲ ಸೂತ್ರಗಳನ್ನು ತಿಳಿಸುವ ಸಲುವಾಗಿ ನಮ್ಮ ಭಾಗದ ಜನರಿಗೆ ಅದು ಸದುಪಯೋಗ ಆಗಲಿ, ನಮ್ಮ ಭಾಗದ ಜನರು ಸದೃಢರಂತರಾಗಲಿ, ನಮ್ಮ ಭಾಗದ ಜನರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢವಾಗಿರಲಿ ಅನ್ನುವಂಥ ಸದುಪಯೋಗ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಈ ಕಾರ್ಯಕ್ರಮ ಆಯೋಜಿಸಿದಿರಲ್ಲ, ಈ ಕಾರ್ಯಕ್ರಮ ಆಯೋಜಿಸುವಾಗ ಇದೇನು ಮೊದಲನೇ ಸಲನೋ ನಿಮ್ದು ಈ ಹಿಂದೆ ಏನಾರ ಇಂಥ ಕಾರ್ಯಕ್ರಮಗಳನ್ನ ಈ ಮಠದಾಗ ಮಾಡಿದ್ರಿ? ಇಲ್ರಿ,
ಈ ಮಠದೊಳಗಾತು ಈ ನಮ್ಮ ಸುತ್ತಮುತ್ತಲ ಎಲ್ಲ ಒಟ್ಟು ಸುತ್ತಮುತ್ತಲು ಯಾವ ಮಠದೊಳಗೂ ಇಂಥ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ಏನು ಭಾಳ ಆದರೂ ರಕ್ತದಾನ ಶಿಬಿರ ಮಾಡಿರಬಹುದು, ಅದು ಅವರವರ ರಾಜಕೀಯ ಪ್ರೇರೇಪಿತರಿಂದ ಮತ್ತು ಇನ್ನಿತರೆ ಕೆಲಸಗಳಿಂದ ಅದೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದು. ಅದು ನಮ್ಮ ಕಣ್ಣಿಗೆ ಬಿದ್ದೈತಿ. ಸಾಮಾಜಿಕ ಜಾಲತಾಣದೊಳಗೆ ಸಾಕಷ್ಟು ನೀವು ಕೂಡ ಪ್ರಚಾರ ಮಾಡಿದ್ದೀರಿ. ಆದ್ರೆ ಇದು ಏನೈತಿಲ್ಲ, ಇದ ಕಾರ್ಯ ಆಗ್ಬೇಕಾಗಿದ್ದು ನಮ್ಮ ಉದ್ದೇಶ ಐತೆ. ಬೇಕಾಗಿದ್ದ ಸಮಾಜಕ್ಕೆ ಆರೋಗ್ಯ ಮತ್ತು ಆ ಆರೋಗ್ಯದ ಮೇಲುಗಟ್ಟವಾಗಿರುವಂತಹ ಕಣ್ಣು ಇವೆರಡು ಶುಚಿಯಾಗಿದ್ವು ಅಂದ್ರೆ ಸಮಾಜದ ಏಳಿಗೆಯನ್ನ ಸದಾಕಾಲ ಬಯಸುವಂತಹ ಮಠಗಳು ಈ ಕಾರ್ಯಕ್ರಮವನ್ನು ಮಾಡ್ಬೇಕಾದಂತ ಕರ್ತವ್ಯ ಐತಿ. ಅದ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಏನ್ ಮಾಡಕ್ ಹೋಗ್ತಿದ್ರಲ್ಲ, ಈ ಸಮಯದಾಗ ನಿಮ್ಗೆ ಏನಾರ ಸಮಸ್ಯೆಗಳು ಎದುರಾಗಿದ್ದಾವ್ರಿ ಸರ್? ಸಮಸ್ಯೆಗಳೇನು ಎದುರಾಗಿಲ್ರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ನಮ್ಮ ಶಿವಾನಂದೇಶ್ವರ ಶ್ರೀಮಠದ ಸದ್ಭಕ್ತರು ಮತ್ತು ಸಿದ್ಧಾರೂಢ ಸ್ವಾಮಿ ಟ್ರಸ್ಟ್ ಕಮಿಟಿ ಅಂತ ಹೇಳಿ ನಮ್ಮ ಹುಲಿಕಟ್ಟಿಯ ಯುವ ಮಂಡಳಿ, ಆಮೇಲೆ ನಮ್ಮ ಮಠದ ಜೀರ್ಣೋದ್ಧಾರದ ಜವಾಬ್ದಾರಿ ಹೊತ್ತಂತ ಯುವಜೀವಿಗಳು, ಸೇವಾ ಸಮಿತಿ ಎಲ್ಲವೂ ಸಹಕಾರ ಕೊಟ್ಟೈತಿ. ಮತ್ತು ನಮ್ಮ ಊರಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಭಕ್ತರು ಮತ್ತು ಎಲ್ಲ ಹಿರಿಯರು ಬಹಳ ಗೌರವಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡಾರೆ. ನಿಮ್ಮ ಅಂದಾಜು ಪ್ರಕಾರ ಸರ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಎಷ್ಟು ಜನ ಸೇರ್ಬೋದು ಅಂತೇಳಿ ಅಂದಾಜಿದೆ ರೀ? ಮಿನಿಮಮ್ ಸರ್ವೇ ಸಾಮಾನ್ಯವಾಗಿ 3,000 ರಿಂದ 3,500 ಜನಸಂಖ್ಯೆ ಕೂಡಬಹುದು. ಅದಕ್ಕೆ ಬೇಕಾದ ಎಲ್ಲ ಸಕಲ ಸಿದ್ಧತೆಗಳನ್ನ ಅವತ್ತು ನಿಮ್ಮ ಮಠದಾಗ ಮಾಡ್ಕೊಂಡಿರ್ತೀರ ಸರ್? ಅದಕ್ಕೆ ಬೇಕಾಗುವಂಥ ಸಕಲ ಸಿದ್ಧತೆಗಳನ್ನು ನಮ್ಮ ಟ್ರಸ್ಟ್ ಕಮಿಟಿ ಆಗಲಿ, ನಮ್ಮ ಸೇವಾ ಸಮಿತಿ ಆಗಲಿ, ಮತ್ತು ನಮ್ಮ ಮಠದ ಸೇವಾ ಬಳಗ ಆಗಲಿ, ನಮ್ಮ ಹಿರಿಯರಾಗಲಿ, ಮತ್ತು ನಮ್ಮ ಊರಿನ ಮತ್ತು ಸುತ್ತಮುತ್ತ ಇರುವಂಥ ನಮ್ಮ ಮಠದ ಸೇವಾ ಕಾರ್ಯಕರ್ತರು ಅದಕ್ಕೆ ಸಹಕಾರ ಕೊಟ್ಟು ಆ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಸಕ್ರಿಯವಾಗಿ ಭಾಗಿಗಳಾಗಿ ನಿಲ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಆ ಭರವಸೆಯ ಮೂಲಕನೇ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ. ಆ ಭರವಸೆಗೆ ಅವರು ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅನ್ನುವಂತಹ ಭಾವ ನಮ್ಮೊಳಗೆ. ಸರ್, ನಿಮ್ಗೊಂದು ಕೊನೆಯ ಪ್ರಶ್ನೆ ನಂದು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ಯಶಸ್ವಿಗೊಳಿಸ್ಯಾರ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಮುಂದಾಗುವಂತಹ ಕಾರ್ಯಕ್ರಮಗಳು, ಯಾಕಂದ್ರೆ ನನಗಿಂತಲೂ ನಮ್ಮ ಯುವಕರು ಭಯಂಕರ ಆಕ್ಟಿವ್ ಇದ್ದಾರೆ. ಯಾಕಂತಂದ್ರೆ ಇಂತಹ ಕಾರ್ಯಕ್ರಮಗಳಿಗೆ ಬಹಳ ಹುರುಪದಾವ ಅವು. ಯಾಕಂತಂದ್ರೆ ಸಮಾಜಕ್ಕೆ ಬೇಕಾದಂಥದ್ದು ಏನು ಕೊಡ್ಬೇಕು, ನಾವು ಏನು ಕೊಡಬಾರ್ದು ಅಂತ ನಿರಂತರವಾಗಿ ಅದ ಚಿಂತನೆ ನಮ್ಮ ಮಠಕ್ಕೆ ಬಂದ್ರೆ ಅದ ಚಿಂತನೆ ಮಾಡ್ತಿರ್ತಾರೆ. ನಮ್ಮ ಭರತ್ ಸಂಭಗಾವಿ ಆಗಲಿ, ನಾರಾಯಣ ಕೇದಾರ್ಜಿ ಆಗಲಿ, ಚಂದ್ರಗೌಡ ಪಾಟೀಲ್ ಆಗಲಿ, ಶ್ರೀಧರ ನಮ್ಮ ಸುಧೀರ್ ಸಂಗಣ್ಣವರಾಗಲಿ, ದುರತ್ನ ಸಿದ್ಧ ಅಂತ ಹೇಳಿದಾರೆ ಗಾಯಕ, ಇವೆಲ್ಲರೂ ನಮ್ಮ ಮಠದ ತಿಮ್ಮ ಮತ್ತು ನನ್ನ ಬಲಗೈ ಎಡಗೈ ಇದ್ದಂಗೆ ಅವು. ಇಂಥ ನಿರಂತರವಾಗಿ ನನ್ನ ಬಗ್ಗೆ ಹಾಗೂ ನಮ್ಮ ಮಠದ ಬಗ್ಗೆ ಈ ಏಳಿಗೆ ಸಲುವಾಗಿ ನಿರಂತರ ಶ್ರಮಿಸುತ್ತಾರೆ. ಇನ್ನು ಮಂಗಲಕರ ವಾದ್ಯ ಶ್ರೀ ರುದ್ರಪ್ಪ ಭಜಂತ್ರಿ ರಮೇಶ್ ಭಜಂತ್ರಿ ಗಂದಿಗವಾಡ ಅಡವಿ ಸಿದ್ದೇಶ್ವರ ಕರಡಿ ಮೇಳ ದೂರದರ್ಶನ ಹಾಗೂ ಆಕಾಶವಾಣಿ ಕಲಾವಿದರು ತಿಗಡಿ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಭರತ ಸಂಪಂಗಾವಿ ಶ್ರೀಗಳ ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿಗಳು ಹುಲಿಕಟ್ಟಿ. ಮೊಬೈಲ್ ಸಂಖ್ಯೆ 9008241288. ಶ್ರೀ ಎನ್.ಬಿ. ಬಸರಗೂಡ ಡು ಆರ್ ಡೈ ನ್ಯೂಸ್ ಮತ್ತು ಪಿ ಬೈ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಸೋಷಿಯಲ್ ವೆಲ್ಫೇರ್ ಬಾಗಲಕೋಟೆ, ಕಲಬುರಗಿ ಹಾಗೂ ಬೈಲಹೊಂಗಲ ಜಾನಪದ ಸಂಘಟನಾ ಕಾರ್ಯದರ್ಶಿಗಳು. ಮೊಬೈಲ್ ನಂಬರ್ 9481062621. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.